Welcome back to my YouTube channel Kannada Nursing Classes. In this video, we are going to study about tonsillitis. Okay, in this video, we are going to study about tonsillitis. Okay, tonsillitis ಅಂದರೆ ಏನು, ಅದರ ಕಾಸಸ್ ಏನಿವೆ, ಕಾರಣಗಳೇನಿವೆ, ಪ್ಯಾಥೋಫಿಸಿಯಾಲಜಿ ಏನಿದೆ, ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಟಾನ್ಸಿಲೈಟಿಸ್ ಹೋಗೋಕ್ಕಿಂತ ಮೊದಲು ಟಾನ್ಸಿಲ್ಸ್ ಅಂದರೆ ಏನು ನೋಡೋಣ. ಓಕೆ, ಟಾನ್ಸಿಲ್ಸ್ ಅಂದರೆ ನೀವು ಮೌತ್ ಓಪನ್ ಮಾಡಿದಾಗ ಮಿರರ್ ಒಳಗಡೆ ನೋಡಿದಾಗ ಈ ಸೈಡ್ ಇಲ್ಲೊಂದಿದೆ ಮತ್ತು ಈ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವೇನು ಟಾನ್ಸಿಲ್ಸ್. ಇವೇನಿವೆ ನಮ್ಮ ಟಾನ್ಸಿಲ್ಸ್. ಸೆಂಟ್ರ್ ಈ ಥರ ಹ್ಯಾಂಗ್ ಆಗೋದು, ಗಂಟೆ ಥರ ಹ್ಯಾಂಗ್ ಆಗೋದು, ದಿಸ್ ಇಸ್ ಅವರ್ ಇವುಲ ಅಥವಾ ಕಿರುನಾಲಿಗೆ ಅಂತ ಕರಿತೀವಿ. ಓಕೆ, ಸೊ ಟಾನ್ಸಿಲ್ಸ್ ಇವೆಲ್ಲ ನಾರ್ಮಲ್ ಆಗಿ ಈ ಥರ ಇರಬೇಕು. ಬಟ್ ಏನಾಗ್ತವೆ, ಇನ್ಫೆಕ್ಷನ್ ಆದಾಗ, ಇನ್ಫ್ಲಾಮೇಷನ್ ಆದಾಗ ಏನಾಗುತ್ತೆ, ರೆಡ್ನೆಸ್ ಆಗುತ್ತೆ. ಟಾನ್ಸಿಲ್ಸ್ ಏನಾಗುತ್ತವೆ, ರೆಡ್ನೆಸ್ ಆಗಿ ದಪ್ಪ ಆಗ್ತವೆ. ಇಲ್ಲಾಗಿದೆ ನೋಡಿ. ಓಕೆ, ಟಾನ್ಸಿಲ್ಸ್ ಏನಿರ್ತವೆ, ನಾವು ಮೌತ್ ಓಪನ್ ಮಾಡಿದಾಗ ಈ ಎರಡು ಸೈಡ್ ಪಾರ್ಟ್ ಹ್ಯಾಂಗ್ ಆಗಿರೋ ಕಾಣಿಸ್ತಾವಲ್ಲ ನಿಮ್ಗೆ, ಅವೇನು ಟಾನ್ಸಿಲ್ಸ್. ನಾರ್ಮಲ್ ಈ ಥರ ಇರಬೇಕು, ದಿಸ್ ಈಸ್ ನಾರ್ಮಲ್. ಓಕೆ, ಬಟ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ರೆಡ್ನೆಸ್ ಆಗುತ್ತೆ ಮತ್ತು ಸ್ವೆಲ್ಲಿಂಗ್ ಆಗುತ್ತೆ. ಓಕೆ, ಇದನ್ನು ಏನಂತೀವಿ ನಾವು, ಇನ್ಫ್ಲಾಮೇಷನ್. ಓಕೆ, ದಿಸ್ ಈಸ್ ಇನ್ಫ್ಲಾಮೇಷನ್. ಓಕೆ, ಸೊ ಟಾನ್ಸಿಲೈಟಿಸ್ ಬಗ್ಗೆ ನಾವು ಇವಾಗ ಸ್ಟಡಿ ಮಾಡೋಣ. ಡೆಫಿನೇಷನ್ ಏನಿದೆ. ಓಕೆ, ಟಾನ್ಸಿಲೈಟಿಸ್ ಈಸ್ ಆ್ಯನ್ ಇನ್ಫ್ಲಮೇಷನ್ ಆಫ್ ದಿ ಟಾನ್ಸಿಲ್ಸ್. ಏನಾಗಿದೆ, ಇನ್ಫ್ಲಮೇಷನ್ ಆಫ್ ದಿ ಟಾನ್ಸಿಲ್ಸ್. ಕಾರಣಗಳು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ಅಥವಾ ಅಲರ್ಜಿ ಆಗಿ ಏನಾಗಿದೆ, ಟಾನ್ಸಿಲ್ಸ್ ಒಳಗಡೆ ಇನ್ಫ್ಲಮೇಷನ್ ಆಗಿದೆ. ಓಕೆ, ಏನಾಗಿದೆ, ರೆಡ್ನೆಸ್ ಆಗಿದೆ ಮತ್ತು ಸ್ವೆಲ್ಲಿಂಗ್ ಆಗಿದೆ. ಓಕೆ, ಏನಾಗಿದೆ, ರೆಡ್ನೆಸ್ ಆಗಿದೆ ಮತ್ತು ಸ್ವೆಲ್ಲಿಂಗ್ ಆಗಿದೆ ನಮ್ಮ ಟಾನ್ಸಿಲ್ಸ್ಗಳಲ್ಲಿ. ಓಕೆ, ಟಾನ್ಸಿಲ್ಗಳಲ್ಲಿ ಏನಾಗಿದೆ, ರೆಡ್ನೆಸ್ ಮತ್ತು ಸ್ವೆಲ್ಲಿಂಗ್ ಆಗಿದೆ. ನೆಕ್ಸ್ಟ್ ಕಾಸಸ್ ಅಥವಾ ಇಟಿಯಾಲಜಿ, ಕಾರಣಗಳೇನಿವೆ. ಓಕೆ, ಸ್ವೆಲ್ಲಿಂಗ್ ಆಗೋಕ್ಕೆ ಕಾರಣಗಳೇನಿವೆ. ವೈರಲ್ ಇನ್ಫೆಕ್ಷನ್ ಏನಿದೆ, ವೈರಲ್ ಇನ್ಫೆಕ್ಷನ್ ಎಕ್ಸಾಂಪಲ್ ಎಡಿನೋ ವೈರಸ್, ರೈನೋ ವೈರಸ್, ಇನ್ಫ್ಲೂಯೆನ್ಸಾ ವೈರಸ್. ಓಕೆ, ಇಷ್ಟು ವೈರಸ್ಗಳಿವೆ. ಇವೇನಿವೆ ಕಾಸಿಟಿವ್ ಆರ್ಗ್ಯಾನಿಸಮ್. ಓಕೆ, ಕಾಸಿಟಿವ್ ಆರ್ಗ್ಯಾನಿಸಮ್ ಏನು ಮಾಡ್ತಾಯಿವೆ, ಇವು ಟಾನ್ಸಿಲೈಟಿಸನ್ನು ಕಾಸ್ ಮಾಡ್ತಾಯಿವೆ. ಓಕೆ, ವೈರಸ್ಗಳಿವೆ. ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಓಕೆ, ಸ್ಟೆಪ್ಟೋಕೋಕಸ್ ಪಯೋಜಿನ್ಸ್. ಓಕೆ, ಅಥವಾ ಗ್ರೂಪ್ ಎ ಸ್ಟೆಪ್ಟೋಕೋಕಸ್ ಬ್ಯಾಕ್ಟೀರಿಯಾಸ್ಗಳು ಏನು ಮಾಡ್ಬೋದು, ಟಾನ್ಸಿಲೈಟಿಸ್ ಕಾಸ್ ಮಾಡ್ಬೋದು. ಓಕೆ, ಗ್ರೂಪ್ ಎ ಸ್ಟೆಪ್ಟೋಕೋಕಸ್ ಬ್ಯಾಕ್ಟೀರಿಯಾಸ್ಗಳು ಏನು ಮಾಡ್ಬೋದು, ಟಾನ್ಸಿಲೈಟಿಸ್ ಕಾಸ್ ಮಾಡ್ಬೋದು. ಅದರ ಎಕ್ಸಾಂಪಲ್ ಏನಿದೆ, ಸ್ಟೆಪ್ಟೋಕೋಕಸ್ ಪಯೋಜಿನ್ಸ್. ಓಕೆ, ನೆಕ್ಸ್ಟ್ ಅಲರ್ಜಿನಿಂದ ಕೂಡ ಆಗ್ಬೋದು. ಅಲರ್ಜಿ ಅಂದರೆ ಡಸ್ಟ್, ಓಕೆ, ಪೋಲೆನ್ ಎಕ್ಸೆಟ್ರಾ. ಓಕೆ, ಡಸ್ಟ್, ಪೋಲೆನ್, ಫ್ಯೂಮ್ಸು, ಅದ್ರಿಂದ ಏನಾಗುತ್ತೆ, ಅಲರ್ಜಿಯಾಗಿ ಟಾನ್ಸಿಲೈಟಿಸ್ ಆಗುತ್ತೆ. ಓಕೆ, ಐ ಥಿಂಕ್ ಕಾಸಸ್ಗಳು ಅರ್ಥ ಆಗಿರ್ಬೋದು. ಏನಿದೆ, ವೈರಸ್, ಬ್ಯಾಕ್ಟೀರಿಯಾ, ಅಲರ್ಜಿನಿಂದು ಆಗಿರಬಹುದು. ಓಕೆ, ನೆಕ್ಸ್ಟ್ ಪ್ಯಾಥೋಫಿಸಿಯಾಲಜಿ. ಸೊ ಪ್ಯಾಥೋಫಿಸಿಯಾಲಜಿ ಏನಂತೀವಿ, ಡಿಸೀಸ್ ಪ್ರೊಸೆಸ್ ಹೇಗಿದೆ. ಓಕೆ, ಡಿಸೀಸ್ ಪ್ರೊಸೆಸ್ ಫಸ್ಟ್ ಡ್ಯೂ ಟು ಕಾಸ್ ಏನಿದೆ ಇಲ್ಲಿ, ನಾವು ವೈರಸ್ ತಗೊಳ್ಳೋಣ. ಏನೇ ವೈರಸ್ ನಾವಿಲ್ಲಿ ಕಾಸ್ ಆಗಿ ತಗೊಳ್ಳೋಣ. ಓಕೆ, ವೈರಸ್ ಏನು ಮಾಡುತ್ತೆ, ಓಕೆ, ಎಂಟ್ರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಅದೇ ವೈರಸ್. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ನಮ್ಮ ವೈರಸ್ ಏನಾಗಿದೆ, ಇಂಟು ಟಾನ್ಸಿಲ್ಸ್. ಓಕೆ, ಎಂಟರ್ ಆಗಿದೆ ನಮ್ಮ ಟಾನ್ಸಿಲ್ ಒಳಗಡೆ. ಏನಾಗಿದೆ, ಎಂಟರ್ ಆಗಿದೆ ನಮ್ಮ ಟಾನ್ಸಿಲ್ ಒಳಗಡೆ. ಓಕೆ, ಸೊ ಟಾನ್ಸಿಲ್ ಒಳಗಡೆ ಹೋದಾಗ ಏನಾಗುತ್ತೆ, ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆಗುತ್ತೆ. ಓಕೆ, ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆಗುತ್ತೆ. ಆ್ಯಂಟಿಜನ್ ಅಂದರೆ ವೈರಸ್. ಓಕೆ, ಆ್ಯಂಟಿಬಾಡಿ ಅಂದರೆ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್. ಏನಾಗಿದೆ, ಇಮ್ಯೂನ್ ಸಿಸ್ಟಮ್ ಮತ್ತು ವೈರಸ್ ನಡು ಜಗಳ ಸ್ಟಾರ್ಟ್ ಆಗಿದೆ. ಜಗಳ ಸ್ಟಾರ್ಟ್ ಆದಾಗ ಅಲ್ಲಿ ಏನಾಗುತ್ತೆ, ರಿಲೀಸ್ ಆಫ್ ಇನ್ಫ್ಲಮೇಟರಿ ಮೀಡಿಯೇಟರ್ಸ್. ಏನಾಗುತ್ತೆ ಇಲ್ಲಿ, ಹಿಸ್ಟಾಮೈನ್. ಓಕೆ, ಮತ್ತು ಪ್ರೋಸ್ಟಾಗ್ಲ್ಯಾಂಡಿನ್ ಏನಾಗುತ್ತೆ ಇಲ್ಲಿ, ಹಿಸ್ಟಾಮೈನ್, ಪ್ರೋಸ್ಟಾಗ್ಲ್ಯಾಂಡಿನ್ ಇವೆಲ್ಲ ಏನಾಗುತ್ತವೆ, ರಿಲೀಸ್ ಆಗ್ತವೆ. ಓಕೆ, ಇವೇನು ಕಾಸ್ ಮಾಡ್ತವೆ ಅಂದರೆ ಇನ್ಫ್ಲಮೇಷನ್ ಕಾಸ್ ಮಾಡ್ತವೆ. ಏನು ಮಾಡ್ತವೆ, ಇನ್ಫ್ಲಮೇಷನ್ ಆಗುತ್ತೆ. ಓಕೆ, ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಕಾಸ್ ಇನ್ಫ್ಲಮೇಷನ್. ಏನು ಮಾಡ್ತವೆ, ಇನ್ಫ್ಲಮೇಷನ್ ಮಾಡ್ತವೆ. ಇನ್ಫ್ಲಮೇಷನ್ ಆಫ್ ಟಾನ್ಸಿಲ್ಸ್ ಏನಾಗುತ್ತೆ, ಇನ್ಫ್ಲಮೇಷನ್ ಆಫ್ ಟಾನ್ಸಿಲ್ಸ್. ಓಕೆ, ನೆಕ್ಸ್ಟ್ ಏನಾಗಬಹುದು, ಇನ್ಫ್ಲಮೇಷನ್ ಆಫ್ ಟಾನ್ಸಿಲ್ಸ್ ಆದಮೇಲೆ, ಟಾನ್ಸಿಲೈಟಿಸ್ ಆದಮೇಲೆ ಏನಾಗ್ಬೋದು ಅಂದರೆ ಪೆರಿಟಾನ್ಸಿಲಾರ್ ಅಬ್ಸಿಸ್. ಏನಾಗುತ್ತೆ, ಪೆರಿಟಾನ್ಸಿಲರ್ ಅಂದರೆ ಅರೌಂಡ್ ದಿ ಟಾನ್ಸಿಲ್ಸ್. ಏನಿದೆ, ಅರೌಂಡ್ ದಿ ಟಾನ್ಸಿಲ್ಸ್ ಸುತ್ತ ಏನಾಗಿದೆ, ಅಬ್ಸೆಸ್ ಅಂದರೆ ಏನು, ಪಸ್ ಫಾರ್ಮೇಷನ್ ಆಗಿದೆ. ಓಕೆ, ಟಾನ್ಸಿಲ್ಸ್ ಹತ್ರ ಏನಾಗಿದೆ, ಪಸ್ ಕೂಡ ಫಾರ್ಮೇಷನ್ ಆಗ್ಬೋದು. ಓಕೆ,
ಐ ಥಿಂಕ್ ನಿಮ್ಗೆ ಪ್ಯಾಥೋಫಿಸಿಯಾಲಜಿ ಅರ್ಥ ಆಗಿರ್ಬೋದು. ಏನಾಗಿದೆ, ವೈರಸ್ ಏನು ಮಾಡಿದೆ ನಮ್ಮ ಟಾನ್ಸಿಲಲ್ಲಿ ಎಂಟರ್ ಆಗಿದೆ. ಎಂಟರ್ ಆದಮೇಲೆ ಏನಾಗಿದೆ, ಅಲ್ಲಿ ಜಗಳ ಆಗಿದೆ. ಓಕೆ, ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆಗಿದೆ. ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆದಾಗ ಏನಾಗುತ್ತೆ, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ರಿಲೀಸ್ ಆಗ್ತವೆ. ರಿಲೀಸ್ ಆಗಿದ್ಮೇಲೆ ಏನಾಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಆಗಿದ್ದರೆ ಅದಕ್ಕೆ ನೀವು ಬೇಗ ಟ್ರೀಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಪೆರಿಟಾನ್ಸಿಲಾರ್ ಅಬ್ಸಿಸ್ ಅಂದರೆ ಪಸ್ ಫಾರ್ಮೇಷನ್ ಆಗುತ್ತೆ ಅಲ್ಲಿ. ಓಕೆ, ನೆಕ್ಸ್ಟ್ ನಾವು ಕ್ಲಿನಿಕಲ್ ಫೀಚರ್ಸ್ ಬಗ್ಗೆ ಸ್ಟಡಿ ಮಾಡೋಣ, ಅಥವಾ ಸೈನ್ ಆ್ಯಂಡ್ ಸಿಂಪ್ಟಮ್ಗಳನ್ನು ನೋಡೋಣ. ಓಕೆ, ಏನಿರ್ಬೋದು, ಏನಾಗುತ್ತೆ, ಎನ್ಲಾರ್ಜ್ಡ್ ರೆಡ್ ಟಾನ್ಸಿಲ್ಸ್ ಏನಾಗಿದೆ, ಇಲ್ಲಿ ಎನ್ಲಾರ್ಜ್ಡ್ ರೆಡ್ಡಿಶ್ ಇರುತ್ತೆ. ಓಕೆ, ಸೊ ಇದೇನಾಗುತ್ತೆ, ಎನ್ಲಾರ್ಜ್ ರೆಡ್ ಟಾನ್ಸಿಲ್ಸ್. ಎನ್ಲಾರ್ಜ್ ಅಂದರೆ ಸ್ವೆಲ್ಲಿಂಗ್ ಆಗಿದೆ, ಇಲ್ಲಿ ಏನಾಗಿದೆ, ಸ್ವೆಲ್ಲಿಂಗ್ ಆಗಿದೆ. ಓಕೆ, ಎನ್ಲಾರ್ಜ್ಡ್ ರೆಡ್ ಟಾನ್ಸಿಲ್ಸ್. ಸೋರ್ ಥ್ರೋಟ್. ಓಕೆ, ಏನಾಗಿದೆ, ಥ್ರೋಟ್ ಒಳ್ಳೆ ಸೋರ್ ಥ್ರೋಟ್ ಆಗಿದೆ. ಓಕೆ, ಸೊ ಸೋರ್ಸ್ ಆಗಿದ್ದಾವೆ. ಸೋರ್ಸ್ ಅಂದರೆ ಏನು, ಅಲ್ಸರ್ ಥರ ನಿಮ್ಗೆ ಅನಿಸ್ತಾ ಇದೆ. ಓಕೆ, ಸೊ ನಿಮ್ಮ ಸೋರ್ ಥ್ರೋಟ್ ಆಗುತ್ತೆ. ಓಕೆ, ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಇದಕ್ಕೆ ನಾವು ಏನು ಅನ್ಬೋದು, ಡಿಸ್ಫೇಜಿಯಾ ಆಗಿದೆ. ಡಿಫಿಕಲ್ಟಿ ಇನ್ ಸಾಲೋಯಿಂಗ್. ಓಕೆ, ಯಾಕಂದರೆ ನಿಮ್ಗೆ ಏನಾಗಿದೆ, ಟಾನ್ಸಿಲೈಟಿಸ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಆಗ್ಬೋದು. ಫೀವರ್ ಆಗ್ಬೋದು, ಇನ್ಫೆಕ್ಷನ್ ಇದೆ. ಓಕೆ, ನಿಮಗೇನಿದೆ, ಇನ್ಫೆಕ್ಷನ್ ಇದೆ, ಅದಕ್ಕೋಸ್ಕರ ನಿಮಗೆ ಫೀವರ್ ಆಗ್ತಾ ಇದೆ. ಓಕೆ, ಮತ್ತು ವೈಟ್ ಆರ್ ಯೆಲ್ಲೋ ಪ್ಯಾಚಸ್ ಆನ್ ದಿ ಟಾನ್ಸಿಲ್ಸ್. ಓಕೆ, ವೈಟ್ ಪ್ಯಾಚಸ್ ಬರ್ಬೋದು ಇದ್ರ ಮೇಲೆ. ಓಕೆ, ಸೊ ರೆಡ್ನೆಸ್ ಆಗಿದ ಮೇಲೆ ಇದ್ರ ಮೇಲೆ ವೈಟ್ ಪ್ಯಾಚಸ್, ವೈಟ್ ಥರ ನಿಮಗೆ ಕಾಣ್ಬೋದು, ಅಥವಾ ಯೆಲ್ಲೋ ಪ್ಯಾಚಸ್ ಕಾಣ್ಬೋದು. ಓಕೆ, ಇದ್ರ ಮೇಲೆ ಏನು ಕಾಣ್ಬೋದು, ನಮಗೆ ವೈಟ್ ಆರ್ ಯೆಲ್ಲೋ ಪ್ಯಾಚಸ್ ನಮಗೆ ಕಾಣ್ಬೋದು ಟಾನ್ಸಿಲೈಟಿಸ್ ಆಗಿದ್ದರೆ. ಓಕೆ, ವಾಯ್ಸ್ ಇಂಪೇರ್ಮೆಂಟ್ ಏನಾಗುತ್ತೆ, ವಾಯ್ಸ್ ಕೂಡ ಸ್ವಲ್ಪ ಇಂಪೇರ್ಮೆಂಟ್ ಆಗುತ್ತೆ, ವಾಯ್ಸ್ನಲ್ಲಿ ಸ್ವಲ್ಪ ಚೇಂಜಸ್ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಬ್ಯಾಡ್ ಬ್ರೀತ್ ಅಂದರೆ ಸ್ಮೆಲ್ ಬರುತ್ತೆ. ಓಕೆ, ಫೌಲ್ ಸ್ಮೆಲ್ ಬರುತ್ತೆ, ಮೌತಿಂದ ಏನು ಬರುತ್ತೆ, ಸ್ಮೆಲ್ ಬರುತ್ತೆ ಬ್ರೀತ್ ಮಾಡಿದರೆ. ಓಕೆ, ಮೌತಿಂದ ಏನು ಬರುತ್ತೆ, ಬ್ರೀತ್ ಮಾಡಿದಾಗ, ರೆಸ್ಪಿರೇಷನ್ ಮಾಡಿದಾಗ, ಬ್ರೀದಿಂಗ್ ಮಾಡಿದಾಗ ಸ್ಮೆಲ್ ಬರುತ್ತೆ, ಬ್ಯಾಡ್ ಸ್ಮೆಲ್ ಬರುತ್ತೆ, ಫೌಲ್ ಸ್ಮೆಲ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಯರ್ ಪೇನ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಇಯರ್ ಪೇನನ್ನು ಏನಂತೀವಿ ನಾವು, ಓಟಾಲ್ಜಿಯಾ ಕೂಡ ಆಗೋ ಚಾನ್ಸಸ್ ಇದೆ. ಓಕೆ, ರೆಫರ್ಡ್ ಪೇನ್ ಇದೆ. ಏನಾಗುತ್ತೆ ಇಲ್ಲಿ, ರೆಫರ್ಡ್ ಪೇನ್ ಅಂದರೆ ಪ್ರಾಬ್ಲಮ್ ಅಂತಲ್ಲಿದೆ. ಏನಾಗಿದೆ, ಪ್ರಾಬ್ಲಮ್ ಎಲ್ಲಿದೆ, ನಮ್ಮ ಟಾನ್ಸಿಲ್ನಲ್ಲಿದೆ. ಎಲ್ಲಿದೆ, ಟಾನ್ಸಿಲ್ ಹತ್ರ ಇದೆ. ಬಟ್ ನಮಗೆ ಪೇನ್ ಎಲ್ಲ ಆಗ್ತಾಯಿದೆ, ಇಯರಲ್ಲಿ ಆಗ್ತಾಯಿದೆ. ಓಕೆ, ಇದಕ್ಕೆ ಏನಂತೀವಿ ನಾವು, ರೆಫರ್ಡ್ ಪೇನ್. ಓಕೆ, ಪ್ರಾಬ್ಲಮ್ ಒಂದು ಪ್ಲೇಸಲ್ಲಿದೆ, ಬಟ್ ನಮ್ಮ ಪೇನ್ ಬೇರೆ ಪ್ಲೇಸ್ ಒಳಗಡೆ ಆಗ್ತಾಯಿದೆ ಅಂದರೆ ಅದನ್ನು ನಾವೇನಂತೀವಿ, ರೆಫರ್ಡ್ ಪೇನ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ಕ್ಲಿನಿಕಲ್ ಫೀಚರ್ ಅರ್ಥ ಆಗಿರ್ಬೋದು. ಓಕೆ, ಎನ್ಲಾರ್ಜ್ ಟಾನ್ಸಿಲ್ಸ್ ಇರ್ತವೆ, ಸೋರ್ ಥ್ರೋಟ್ ಇರ್ತದೆ, ಡಿಫಿಕಲ್ಟಿ ಇನ್ ಸಾಲೋಯಿಂಗ್, ಫೀವರ್ ಇರುತ್ತೆ, ಈ ವೈಟ್ ಆರ್ ಯೆಲ್ಲೋ ಪ್ಯಾಚ್ಗಳು ಕಾಣಿಸ್ತವೆ, ವಾಯ್ಸ್ ಇಂಪೇರ್ಮೆಂಟ್ ಇರುತ್ತೆ, ಬ್ಯಾಡ್ ಬ್ರೀತ್ ಇರುತ್ತೆ, ಮತ್ತು ಓಟಾಲ್ಜಿಯಾ ಕೂಡ ಇರೋ ಸಾಧ್ಯತೆ ಇರುತ್ತದೆ. ಓಕೆ, ನೆಕ್ಸ್ಟ್ ನಾವು ಡಯಾಗ್ನೋಸಿಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಡಯಾಗ್ನೋಸಿಸ್ ಏನೇನು ಮಾಡ್ಬೋದು ನಾವು ಇದರಲ್ಲಿ, ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ. ಏನು ಮಾಡ್ತೀವಿ, ಹಿಸ್ಟ್ರಿ ಕಲೆಕ್ಷನ್, ಏನಾದರೂ ಅಲರ್ಜಿ ಇದೆಯಾ ಅಂತ ನಾವು ಕೇಳ್ತೀವಿ. ಓಕೆ, ಅಥವಾ ಮೊದಲೇನಾದರೂ ಆಪ್ರೇಷನ್ಸ್, ಅದು ಪಾಸ್ಟ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಹಿಸ್ಟ್ರಿ ಎಲ್ಲ ನಾವು ಕೇಳ್ತೀವಿ. ಓಕೆ, ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್ ಒಳಗಡೆ ನಾವು ಮೌತ್ ನೋಡಿದಾಗ ಟಾನ್ಸಿಲ್ಸ್ಗಳು ಏನಾಗಿರ್ತವೆ, ಎನ್ಲಾರ್ಜ್ ಇರ್ತವೆ, ರೆಡ್ನೆಸ್ ಆಗಿರ್ತವೆ, ಸ್ವೆಲ್ಲಿಂಗ್ ಇರ್ತವೆ, ವೈಟ್ ಪ್ಯಾಚಸ್ ಕೂಡ ನಾವು ಅದರ ಮೇಲೆ ನೋಡ್ಬೋದು. ಓಕೆ, ಮತ್ತು ಥ್ರೋಟ್ ಸ್ವ್ಯಾಬ್ ಕಲ್ಚರ್. ಓಕೆ, ಥ್ರೋಟ್ ಸ್ವ್ಯಾಬ್ ಕಲ್ಚರ್ ನಾವು ನೋಡ್ತೀವಿ. ಓಕೆ, ಸೊ ಥ್ರೋಟ್ ಒಳಗಡೆ ಸ್ವ್ಯಾಬ್ ಹಾಕಿ ಅದ್ರ ಕಲ್ಚರ್ ನಾವು ಮಾಡ್ತೀವಿ. ಓಕೆ, ಸೀಕ್ರಿಷನ್ಸ್ ಇರ್ತಾವೆಲ್ಲ ಅದ್ರ ಕಲ್ಚರ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇದೆ, ಓಕೆ, ಯಾವ ಬ್ಯಾಕ್ಟೀರಿಯಾ ಇದೆ, ಯಾವ ವೈರಸ್ ಇದೆ ಅಂತ ನಮ್ಗೆ ಗೊತ್ತಾಗ್ಬೋದು. ಸೊ ನಾವು ಮೆಡಿಸಿನ್ ಈಸಿಲಿ ಡಿಸೈಡ್ ಮಾಡ್ಬೋದು ಯಾವ ಮೆಡಿಸಿನ್ ಕೊಡಬೇಕಂತ. ಓಕೆ, ನೆಕ್ಸ್ಟ್ CBC ಮಾಡ್ತೀವಿ. ಇನ್ಫೆಕ್ಷನ್ ಇದ್ದರೆ ಏನಾಗುತ್ತೆ, WBC ಜಾಸ್ತಿ ಬರುತ್ತೆ. ಓಕೆ, ಏನಾಗುತ್ತೆ, WBC ಜಾಸ್ತಿ ಬರುತ್ತೆ ಇನ್ಫೆಕ್ಷನ್ ಇದ್ದರೆ. ಓಕೆ, ಐ ಥಿಂಕ್ ಡಯಾಗ್ನೋಸಿಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ನಾವೇನೇನು ಕೊಡ್ತೀವಿ. ಓಕೆ, ಮೆಡಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಫಸ್ಟ್ ಆ್ಯಂಟಿಬಯೋಟಿಕ್ಸ್. ಓಕೆ, ಟು ಟ್ರೀಟ್ ಇನ್ಫೆಕ್ಷನ್ ಇದ್ದರೆ ನಾವೇನು ಕೊಡ್ತೀವಿ, ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ಎಕ್ಸಾಂಪಲ್ ಪೆನಿಸಿಲಿನ್, ಅಮಾಕ್ಸಿಸಿಲಿನ್ ಎಕ್ಸೆಟ್ರಾ. ಓಕೆ, ಸೊ ಯಾವ್ಯಾವ ಮೆಡಿಸಿನ್ ಕೊಡ್ತೀವಿ ನಾವು, ಪೆನಿಸಿಲಿನ್ ಅಥವಾ ಅಮಾಕ್ಸಿಸಿಲಿನ್ ಆರ್ ಎಕ್ಸೆಟ್ರಾ, ಬೇರೆ ಡ್ರಗ್ಸ್ನು ಕೊಡ್ಬೋದು ಆ್ಯಂಟಿಬಯೋಟಿಕ್ಸ್ ಒಳಗಡೆ. ಓಕೆ, ನೆಕ್ಸ್ಟ್ ಆ್ಯಂಟಿಹಿಸ್ಟಮೈನ್ಸ್ ಅಂದರೆ ಆ್ಯಂಟಿ ಅಲರ್ಜಿ ಡ್ರಗ್ಸ್ನು ನಾವು ಕೊಡ್ತೀವಿ. ಎಕ್ಸಾಂಪಲ್ ಲಿಯೋಸಿಟ್ರಿಜಿನ್. ಓಕೆ, ಲಿಯೋಸಿಟ್ರಿಜಿನ್ ಅವನಿಗೆ ಏನಾಗಿದೆ, ಟಾನ್ಸಿಲೈಟಿಸ್ ಆಗಿದೆ, ಅಲರ್ಜಿಯಿಂದ ಏನಾಗಿದೆ, ಟಾನ್ಸಿಲೈಟಿಸ್ ಆಗಿದೆ. ಆವಾಗ ನಾವೇನು ಕೊಡ್ತೀವಿ, ಆ್ಯಂಟಿಹಿಸ್ಟಮೈನ್ಸ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಅವನಿಗೆ ಏನಾಗ್ತಾ ಇದೆ, ಪೇನ್ ಕೂಡ ಆಗ್ಬೋದು. ಓಕೆ, ಏನಾಗಿದೆ, ಸಾಲೋಯಿಂಗ್ ಡಿಫಿಕಲ್ಟಿ ಆಗ್ತಾಯಿದೆ, ಪೇನ್ ಆಗ್ತಾಯಿದೆ ಸಾಲೋ ಮಾಡೋ ಟೈಮ್. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಕೊಡ್ತೀವಿ ಅವನಿಗೆ, ಓಕೆ, ನಿಮೆಸೊಲಿಡ್. ಓಕೆ,
ಪ್ಯಾರಾಸಿಟಮಾಲ್, ಇಬುಪ್ರೋಫಿನ್ ಏನು ಮಾಡ್ತವೆ, ಪೇನನ್ನು ರಿಲೀಫ್ ಮಾಡ್ತವೆ. ಓಕೆ, ಪೇನ್ ಕಡಿಮೆ ಆಗುತ್ತೆ, ಸಾಲೋದು ಮಾಡೋ ಟೈಮ್ ಪೇನ್ ಆಗೋಲ್ಲ, ಡಿಫಿಕಲ್ಟಿ ಆಗೋಲ್ಲ. ಓಕೆ, ಐ ಥಿಂಕ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಏನೇನು ಕೊಡ್ತೀವಿ ನಾವು, ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ, ಆ್ಯಂಟಿಹಿಸ್ಟಮೈನ್ಸ್ ಕೊಡ್ತೀವಿ, ಅನಾಲ್ಜೆಸಿಕ್ಸ್, ಸಮ್ಟೈಮ್ಸ್ ಆ್ಯಂಟಿಪೈರೆಟಿಕ್. ಓಕೆ, ಪ್ಯಾರಾಸಿಟಮಾಲ್ ಏನಿದೆ ನಮ್ಮದು ಆ್ಯಂಟಿಪೈರೆಟಿಕ್. ಓಕೆ, ಆ್ಯಂಟಿಪೈರೆಟಿಕ್ ಡ್ರಗ್ಸ್ ಕೊಡ್ತೀವಿ. ಓಕೆ, ಆ್ಯಂಟಿಪೈರೆಟಿಕ್ ಫೀವರನ್ನು ಟ್ರೀಟ್ ಮಾಡೋಕ್ಕೆ ನಾವು ಪ್ಯಾರಾಸಿಟಮಾಲ್ ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಸರ್ ಇದರೊಳಗಡೆ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವ? ಹೌದು. ಓಕೆ, ಸೊ ಯಾವಾಗ ನಿಮಗೆ ಫ್ರೀಕ್ವೆಂಟಾಗಿ ಏನಾಗ್ತಾಯಿದೆ, ಟಾನ್ಸಿಲೈಟಿಸ್ ಆಗ್ತಾಯಿದೆ, ಮೆಡಿಸಿನ್ ಕೊಟ್ಟರು ಕಡಿಮೆ ಆಗ್ತಾಯಿಲ್ಲ, ಫ್ರೀಕ್ವೆಂಟಾಗಿ ಓಕೆ ಸ್ವಲ್ಪ ದಿವಸ ಕಡಿಮೆ ಆಗ್ತಾಯಿದೆ ಮತ್ತು ಆಗ್ತಾಯಿದೆ, ಓಕೆ ರಿಪೀಟೆಡ್ಲಿ ಆಗ್ತಾಯಿದೆ ಅಂದರೆ ನಾವು ಅವಾಗ ಏನು ಮಾಡ್ತೀವಿ, ಟಾನ್ಸಿಲೆಕ್ಟೊಮಿ ಅಂದರೆ ಕಟ್ ಮಾಡ್ತೀವಿ ನಾವು. ಓಕೆ, ಟಾನ್ಸಿಲ್ಸನ್ನು ಕಟ್ ಮಾಡಿ ರಿಮೂವ್ ಮಾಡ್ತೀವಿ. ಏನು ಮಾಡ್ತೀವಿ, ಕಟ್ ಮಾಡಿ ರಿಮೂವ್ ಮಾಡ್ತೀವಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಕಟ್ ಮಾಡಿ ರಿಮೂವ್ ಮಾಡಿದ್ರು ಕೂಡ ಪೇಷಂಟಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಟಾನ್ಸಿಲೆಕ್ಟಮಿ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಮಾಡೋದಿಲ್ಲ, ಯಾರಿಗೆ ರಿಪೀಟೆಡ್ಲಿ ಆಗ್ತಾಯಿದೆ ಅವರನ್ನು ಮಾಡ್ತೀವಿ. ಓಕೆ, ಇನ್ ಕೇಸ್ ಆಫ್ ರಿಕರೆಂಟ್ ಟಾನ್ಸಿಲೈಟಿಸ್, ಯಾರಿಗೆ ರಿಪೀಟೆಡ್ಲಿ ಆಗ್ತಾಯಿದೆ ಟಾನ್ಸಿಲೈಟಿಸ್, ಮೆಡಿಸಿನ್ ಕೊಟ್ಟರು ಟ್ರೀಟ್ ಆಗ್ತಾ ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ಕಟ್ ಆ್ಯಂಡ್ ರಿಮೂವ್ ಮಾಡ್ತೀವಿ. ಓಕೆ, ಐ ಥಿಂಕ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನರ್ಸಿಂಗ್ ಮ್ಯಾನೇಜ್ಮೆಂಟ್ ಏನು ಮಾಡ್ಬೋದು ನೋಡೋಣ. ನರ್ಸಿಂಗ್ ಮ್ಯಾನೇಜ್ಮೆಂಟ್. ಓಕೆ, ನರ್ಸಾಗಿ ನಾವೇನು ಮಾಡಬೇಕು, ಮಾನಿಟರ್ ವೈಟಲ್ಸ್. ಸೊ ವೈಟಲ್ಸನ್ನು ನಾವು ಮಾನಿಟರ್ ಮಾಡಬೇಕು, ಟೆಂಪ್ರೇಚರ್, ಪಲ್ಸ್, ರೆಸ್ಪಿರೇಷನ್, ಬ್ಲಡ್ ಪ್ರೆಷರ್. ಓಕೆ, ವೈಟಲ್ ಮಾನಿಟರ್ ಮಾಡಬೇಕು. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಅಸೆಸ್ಮೆಂಟ್ ಆಫ್ ಪೇನ್ ಲೆವೆಲ್. ಸೊ ಪೇನ್ ಲೆವೆಲನ್ನು ಅಸೆಸ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಪೇಷಂಟ್ಗೆ ಡಿಸ್ಕಂಫರ್ಟ್ ಆಗುತ್ತೆ, ಪೇನ್ ಆಗುತ್ತೆ ಸಾಲ್ವ್ ಮಾಡೋ ಟೈಮ್. ಸೊ ಅವಾಗ ಕೇಳ್ತೀವಿ ಜಾಸ್ತಿ ಪೇನ್ ಆಗ್ತಾ ಇದೆನಾ ಇಲ್ಲನಾ ಅಂತ. ಓಕೆ, ಸೊ ಜಾಸ್ತಿ ಪೇನ್ ಇದ್ದರೆ ನಾವು ಮೆಡಿಸಿನ್ ಅದೆಲ್ಲ ಕೊಡ್ಬೋದು. ಓಕೆ, ಮತ್ತು ಎನ್ಕರೇಜ್ ಫ್ಲೂಯಿಡ್ ಇಂಟೇಕ್. ಓಕೆ, ಎನ್ಕರೇಜ್ ಫ್ಲೂಯಿಡ್ ಇಂಟೇಕ್. ಯಾಕೆ ನಾವು ಜಾಸ್ತಿ ಫ್ಲೂಯಿಡ್ ತಗೋ ಅಂತ ಹೇಳ್ತೀವಿ ಅಂದರೆ ಟು ಪ್ರಿವೆಂಟ್ ಡಿಹೈಡ್ರೇಷನ್. ಓಕೆ, ಟು ಪ್ರಿವೆಂಟ್ ಡಿಹೈಡ್ರೇಷನ್. ಸೊ ನಾವು ಜಾಸ್ತಿ ಅವನಿಗೆ ಫ್ಲೂಯಿಡ್ ಕೊಡಬೇಕು ಕುಡಿಯೋಕ್ಕೆ. ಓಕೆ, ಪ್ರೊವೈಡ್ ಕಂಫರ್ಟ್ ಮೆಜರ್ಸ್. ಓಕೆ, ನಾವೇನು ಕೊಡಬೇಕು, ಪ್ರೊವೈಡ್ ಕಂಫರ್ಟೇಬಲ್ ಮೆಜರ್ಸ್ ಕೊಡಬೇಕು. ಓಕೆ, ಸೊ ಏನು ಗಾರ್ಗ್ಲಿಂಗ್ ವಿತ್ ವಾರ್ಮ್ ವಾಟರ್, ಸಾಲ್ಟ್ ವಾಟರ್ನಿಂದ ಗಾರ್ಗ್ಲಿಂಗ್ ಮಾಡ್ಬೋದು, ಸಾಫ್ಟ್ ಫುಡ್ಡನ್ನು ಕೊಡ್ಬೋದು. ಓಕೆ, ಹ್ಯೂಮಿಡಿಫೈಯರನ್ನು ನಾವು ಕೊಡ್ಬೋದು ಅವನಿಗೆ. ಓಕೆ, ಸೊ ಕಂಫರ್ಟೇಬಲ್ ಮೆಜರ್ಸನ್ನು ಕೊಡ್ತೀವಿ. ಓಕೆ, ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಮೆಡಿಕೇಷನ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಡಾಕ್ಟರ್ಸ್. ಓಕೆ, ಸೊ ಡಾಕ್ಟರ್ ಏನು ಮಾಡ್ತಾನೆ, ಆ್ಯಂಟಿಬಯೋಟಿಕ್ಸ್ ಅಥವಾ ಪೇನ್ ರಿಲೀಫ್ಸ್ ಕೊಡು ಅಂದರೆ ನಾವು ಪೇನ್ ರಿಲೀವಿಂಗ್ ಮೆಡಿಸಿನ್ ಕೊಡ್ಬೋದು. ಓಕೆ, ಆ್ಯಂಟಿಬಯೋಟಿಕ್ ಮೆಡಿಸಿನ್ ನಾವು ಅಡ್ಮಿನಿಸ್ಟರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಮಾನಿಟರ್ ಫಾರ್ ಕಾಂಪ್ಲಿಕೇಶನ್. ಓಕೆ, ಕಾಂಪ್ಲಿಕೇಶನ್ ಆಗಬಹುದು ಅಂತ ನಾವು ಏನು ಮಾಡ್ಬೋದು, ಮಾನಿಟರ್ ಮಾಡಬೇಕು. ಓಕೆ, ಕಾಂಪ್ಲಿಕೇಶನ್ ಏನಿರುತ್ತೆ, ಇದಕ್ಕೆ ನಾವು ಟ್ರೀಟ್ ಬೇಗ ಮಾಡಲಿಲ್ಲ ಅಥವಾ ನಾವು ಬೇರೆ ಡ್ರಗ್ಸನ್ನು ಕೊಟ್ಟಿವಿ, ಅವ್ರು ಡ್ರಗ್ಸ್ ಆ್ಯಕ್ಷನ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅಬ್ಸೆಸ್ ಫಾರ್ಮೇಷನ್ ಆಗುತ್ತೆ, ಪಸ್ ಕಲೆಕ್ಟ್ ಆಗುತ್ತೆ. ಓಕೆ, ಏನಾಗುತ್ತೆ, ಪಸ್ ಆಗುತ್ತೆ, ಅದನ್ನು ನಾವು ನೋಡಬೇಕು. ಓಕೆ, ಪೆರಿಟಾನ್ಸಿಲರ್ ಅಬ್ಸೆಸ್ ಆಗ್ತಾ ಇದೆ ಏನೋ ನೋಡಬೇಕು. ಓಕೆ, ನೆಕ್ಸ್ಟ್ ಎಜುಕೇಟ್ ದಿ ಪೇಷಂಟಿಗೆ ನಾವು ಏನು ಮಾಡಬೇಕು, ಎಜುಕೇಟ್ ಮಾಡಬೇಕು. ಸ್ಪೆಷಲಿ ಹ್ಯಾಂಡ್ ಹೈಜೀನ್ ಮಾಡಬೇಕು. ಓಕೆ, ಅವಾಯ್ಡ್ ಇರಿಟೆಂಟ್ಸು, ಅಲರ್ಜಿ ಯಾರಿಗಿರುತ್ತೆಲ್ಲ ಅವ್ರಿಗೆ ಹೇಳಬೇಕು, ಇರಿಟೆಂಟ್ಸ್ಗಳಿಂದ ದೂರ ಇರಿ. ಓಕೆ, ಡಸ್ಟಿಂದ ದೂರ ಇರಿ ಅಂತ ನಾವು ಹೇಳಬೇಕು. ಓಕೆ, ಮತ್ತೇನಾದರೂ ನಿಮಗೆ ಪೇಷಂಟಿಗೆ ಜಾಸ್ತಿ ಸೈನ್ ಆ್ಯಂಡ್ ಸಿಮ್ಟಮ್ಸ್ ವರ್ಸ್ಟ್ ಆದರೆ, ಜಾಸ್ತಿ ಪ್ರಾಬ್ಲಮ್ ಆಗಿದರೆ ಡಾಕ್ಟರ್ ಹತ್ರ ಹೋಗಂತ ನಾವು ಹೇಳಬೇಕು. ಆ್ಯಸ್ ಅ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಇಷ್ಟೆಲ್ಲ ಮಾಡಬೇಕು. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ನಿಮ್ಮ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.